ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಿಂದಗಿ ಪ್ಯಾರ್ ಕಾ ಗೀತ್ ಹೈ ಇಸ್ಸೆ ಹರ್ ದಿಲ್ ಕೋ ಗಾನಾ ಪಡೇಗಾ ಜಿಂದಗಿ ಗಮ್ ಕಾ ಸಾಗರ್ ಭಿ ಹೈ ಹಂಸ್ के उस पार जाना पड़ेगा जिसका जितना हो आंचल यहाँ पर उसको सौगात उतनी मिलेगी फूल जीवन में गर ना खिले तो कांटों से भी निभाना पड़ेगा है अगर दूर मंजिल तो क्या रास्ता भी है मुश्किल तो क्या रात तारों भरी ना मिले तो दिल का दीपक जलाना पड़ेगा जिंदगी एक पहेली भी है सुख दुख की सहेली भी है जिंदगी एक वचन भी तो है जिसे सबको निभाना पड़ेगा जिंदगी प्यार का गीत है इससे हर दिल को गाना पड़ेगा ಅಂತ ಹೇಳಿ ಭಾರತದ ರತ್ನ ಪ್ರಶಸ್ತಿ ಪಡೆದಂತಹ ಸಾಕ್ಷಾತ್ ಸರಸ್ವತಿಯ ರೂಪ ಅಂದ್ರೂ ಅಡ್ಡಿ ಇಲ್ಲ ಲತಾ ಮಂಗೇಶ್ಕರ್ ಅವರು ಎಷ್ಟೊಂದು ಸುಂದರವಾದಂತಹ ಈ ಪದ್ಯವನ್ನು ಹಾಡಿದರು. ಇದನ್ನು ರಚನೆ ಮಾಡಿದಂತಹ ಕವಿ ಅವನ ಹೃದಯದೊಳಗೆ ಸಾಕ್ಷಾತ್ ಶಾರದೆನೇ ಇರಬಹುದು ಅಂದಾಗ ಮಾತ್ರ ಇಂತಹ ಅರ್ಥಗರ್ಭಿತವಾದಂತಹ ಹಾಡನ್ನು ರಚನೆ ಮಾಡಲಿಕ್ಕಾಗತೈತಿ. ಎಷ್ಟು ಚಂದ ಹೇಳಿದರು. ಜೀವನ ಅನ್ನೋದು ಒಂದು ಹಾಡಪ್ಪ, ಇದನ್ನು ಎಲ್ಲರೂ ಹಾಡಲಿಕ್ಕೆ ಬೇಕು. ಜೀವನ ಅನ್ನೋದು ಒಂದು ದುಃಖದ ಸಾಗರಪ್ಪ, ನಕ್ಕೊಂತ ಇದನ್ನು ದಾಟಬೇಕು. ಯಾರ ಹಣೆ ಬರದೊಳಗೆ ಎಷ್ಟು ಬರದೈತೋ ಅಷ್ಟವರಿಗೆ ಸಿಗತೈತಿ. ಸುಖ ಅನ್ನುವ ಹೂವು ಜೀವನದೊಳಗೆ ಸಿಗಲಿಲ್ಲ ಅಂದ್ರೆ ದುಃಖ ಅನ್ನುವ ಮುಳ್ಳಿನಿಂದನ ಜೀವನವನ್ನು ಸಾಗಿಸ್ಬೇಕಪ್ಪ. ನಮ್ಮ ಗುರಿ ಎಷ್ಟು ದೂರಿದ್ರೆ ಏನಾತು, ಅಲ್ಲಿ ಹೋಗುವಂಥ ದಾರಿ ಎಷ್ಟು ಕಠಿಣ ಇದ್ದರೆ ಏನಾತು, ಆ ಗುರಿ ಮುಟ್ಟಬೇಕ, ಆ ದಾರಿ ಹಿಡಿಯಬೇಕ. ರಾತ್ರಿ ಹೊತ್ತು ಹೊಂಟಾಗ ನಕ್ಷತ್ರಗಳ ಬೆಳಕನ್ನು ನಮಗೆ ಸಿಗಲಿಲ್ಲಪ್ಪ ಅಂದ್ರೆ ನಮ್ಮ ಹೃದಯದ ದೀಪವನ್ನು ಹಚ್ಚಾದರೂ ಸಹಿತ ಆ ದಾರಿಯನ್ನು ದಾಟಬೇಕು. ಈ ಜೀವನ ಅನ್ನೋದು ಒಂದು ಕತೆ ಐತಿ. ಈ ಕತೆ ಒಳಗೆ ಸುಖ ಮತ್ತು ದುಃಖ ಅನ್ನುವ ಇಬ್ಬರು ಗೆಳೆಯರದಾರು. ಅದಕ್ಕೆ ಈ ಜೀವನ ಅನ್ನೋದು ಒಂದು ವಚನ. ಈ ವಚನವನ್ನು ಪರಮಾತ್ಮನಿಗೆ ಕೊಟ್ಟು ಬಂದೆವು ನಾವು. ಏನು ವಚನ ಕೊಟ್ಟೆವಪ್ಪ ಅಂತಂದ್ರೆ, ಎಂಥ ಕಷ್ಟನ ಬರಲಿ, ಎಂತಹ ಸುಖಾನ ಬರಲಿ, ನಿನ್ನ ಚಿಂತನೆಯನ್ನು ಬಿಡುವುದಿಲ್ಲ. ನೀ ಹಾಕಿಕೊಟ್ಟಂಥ ಮಾರ್ಗದೊಳಗೆ ಆನಂದದಿಂದ ನಮ್ಮ ಜೀವನವನ್ನು ನಾವು ಸಾಗಿಸಿ ನಿನ್ನ ಪಾದವನ್ನು ಸೇರ್ತೀವಪ್ಪ ಅಂತ ಹೇಳಿ ಆ ದೇವರಿಗೆ ವಚನವನ್ನು ಕೊಟ್ಟು ನಾವು ಬಂದೆವು. ಅದಕ್ಕಾಗಿ ಈ ಜೀವನವನ್ನು ಹೆಂಗೆ ಬರ್ತೈತೋ ಹಂಗೆ ಎದುರಿಸಾಕ ಕಲಿಬೇಕ್ರಿ. ಸುಖ ದುಃಖ ಎರಡೂ ಇರವನ. ಬರೀ ಸುಖ ಬೇಕಂದ್ರೆ ಸಾಧ್ಯ ಇಲ್ಲ. ಸುಖ ಬಂದಾಗ ಸುಖ ಅನುಭವಿಸೋದು, ಸುಖ ಬರಲಿಲ್ಲಪ್ಪ ಅಂದ್ರೆ ದುಃಖದಿಂದನೇ ಜೀವನವನ್ನು ದಾಟಿಸೋದ್ರಿ. ಎಷ್ಟು ಚಂದ ಅರ್ಥಗರ್ಭಿತವಾದಂಥ ಈ ಒಂದು ಹಾಡನ್ನು ಕೊಟ್ಟಂತಹ ಆ ಕವಿಗಳಿಗೆ, ಇಷ್ಟೊಂದು ಸುಂದರವಾದಂತಹ ಗೀತೆಯನ್ನು ಹಾಡಿದಂತಹ ಲತಾ ಮಂಗೇಶ್ಕರ್ ಅವರಿಗೆ ನಾವೆಲ್ಲರೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಜೀವನ ಎಡರು ತೊಡರಿನಿಂದ ಕೂಡೈತಿ. ಜೀವನ
ಯಾರಿಗೂ ಇವತ್ತಿನ ಮಠ ನಿಜವಾದ ಸುಖವನ್ನು ಕೊಟ್ಟಿಲ್ಲ. ಆದ್ರೂ ಸಹಿತ ಈ ದುಃಖ ಸಾಗರವನ್ನು ನಕ್ಕೊಂತ ದಾಟಬೇಕು. ಅಂದಾಗ ಮಾತ್ರ ನಾವು ಜನ್ಮ ತಾಳೆ ಬಂದಿದ್ದನೂ ಸಹಿತ ಸಾರ್ಥಕ ಆಗತೈತಿ. ಸಿದ್ಧಾರೂಢರು ಇದನ್ನು ಬೋಧನೆ ಮಾಡ್ಕೊತ ಬಂದರು ಭಕ್ತರಿಗೆಲ್ಲ. ಹೆದರಬೇಡ್ರಪ್ಪ, ಹೆದರಬೇಡ್ರಿ. ಯಾವ ಬಂದಂತಹ ಕಷ್ಟನೂ ಶಾಶ್ವತವಿಲ್ಲ, ಯಾವ ಬಂದಂತಹ ಸುಖನೂ ಶಾಶ್ವತ ಇಲ್ಲ. ಶರೀರನ ಶಾಶ್ವತ ಇಲ್ಲ ಅಂದಮ್ಯಾಲ ಈ ಶರೀರವನ್ನು ಆಧಾರವಾಗಿ ಇಟ್ಕೊಂಡು ಅನುಭವಕ್ಕೆ ಬರುವಂತಹ ಸುಖ ದುಃಖ ಅವರಿಗೆ ಹೆಂಗೆ ಶಾಶ್ವತ ಇರ್ತಾವೋ, ನೀ ನಿಜವಾಗಿಯೂ ಸಹಿತ ಆನಂದರೂಪನಿದ್ದೀಯಪ್ಪ. ಈ ಶರೀರನ ಆಗಲಿ, ಈ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯ ಭೋಗಗಳನ್ನಾಗಲಿ ಅವಕ್ಕೆ ಕೇವಲ ನಿಮಿತ್ತ ಮಾತ್ರ ಕಾರಣೀಭೂತನಾಗಿ ನೀ ಅದಿ. ಒಳಗೆ ಹೊಕ್ಕ ನೋಡಿದರೆ ನೀ ಆನಂದರೂಪನಿದ್ದೀಯಪ್ಪ, ನೀ ಪರಮಾತ್ಮನಿದ್ದಿ. ಪರಮಾತ್ಮ ಯಾವಾಗೂ ದುಃಖ ಪಡೋದಿಲ್ಲ ಅಂದಮೇಲೆ ನೀನು ದುಃಖ ಪಡಬೇಡ. ಏನು ಬಂದಿದ್ದನ್ನು ಸದ್ಗುರುನಾಥನ ಶ್ರೀಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನಂಬಿ ಪಾರಾಗು, ಉದ್ಧಾರ ಆಗತಿ ಅಂಥೇಳಿ ಸಿದ್ಧಾರೂಢರು ಮೇಲಿನ ಮೇಲೆ ಉಪದೇಶ ಮಾಡ್ತಿದ್ದರು. ಬಸಲಿಂಗಮ್ಮ ಸಾನಿಕೊಪ್ಪ ಅವರು ನನಗೊಂದು ಮಾತು ಹೇಳ್ತಿದ್ರು. ಅವರು ಏನಂದ್ರೆ, ಸಿದ್ಧಾರೂಢಪ್ಪನ ಗ್ರಂಥವನ್ನು ನಾ ಓದಿದ್ದೇನಪ್ಪ ಭಾಳ ಸಾರಿ. ಸಿದ್ಧಾರೂಢಪ್ಪನ ಚರಿತ್ರೆಗಳನ್ನು ಆ ಕಥಾಮೃತ ಅಲ್ಲದ ಸಾಕಷ್ಟು ಜನ ಬರೆದರು. ಅಷ್ಟಾದ್ರೂ ಸಹಿತ ಇನ್ನೂ ಸಿದ್ಧಾರೂಢರ ಲೀಲೆಗಳು ಪೂರ್ಣ ಮುಗಿದಿಲ್ಲಪ್ಪ. ನನ್ನ ಕಣ್ಮುಂದೆ ಅನೇಕ ಲೀಲೆಗಳನ್ನು ಸಿದ್ಧಾರೂಢಪ್ಪಗಳು ಮಾಡಿದ್ರು. ಅವುಗಳನ್ನು ಬರ್ಕೊತ ಹೋದ್ರೆ ಇನ್ನೂ ಅಂಥವು ಎಷ್ಟು ಪುಸ್ತಕಗಳಾಕ್ಕವೋ ಯಾರಿಗೆ ಗೊತ್ತಾ. ಅಷ್ಟು ನಮ್ಮಪ್ಪ ಸಿದ್ಧಾರೂಢನ ಮಹಿಮೆ ಐತಿ ನೋಡು ಅಂಥೇಳಿ ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರು ಭಾಳ ಹೇಳ್ತಿದ್ರು ನನಗೆ. ಮಹಾರಾಷ್ಟ್ರದ ಮಂದಿ ಬಂದ್ರಪ್ಪ ಅಂದ್ರೆ ಏನು ಮಾಡ್ತಿದ್ರಂದ್ರೆ, ಸಿದ್ಧಾರೂಢರನ್ನು ಕುಂಡ್ರಿಸಿ ಅವ್ರನ್ನ ಪ್ರದಕ್ಷಿಣೆ ಹಾಕ್ತಿದ್ರಂತ. ಅವ್ರು ಬರೀ ಪ್ರದಕ್ಷಿಣ. ಧನ್ಯ ಧನ್ಯ ಹೋ ಪ್ರದಕ್ಷಿಣ ಸದ್ಗುರುರಾಯಾಚಿ ಮಾಜಾ ಸಿದ್ಧಾರೂಢಾಚಿ ಜಾಲಿ ಕರಾಸುರವರ ವಿಮಾನವತರ ಯಾಚಿ ಅಂತ ಹೇಳಿಕಾರ. ಪದೋಪದಿ ಅಪಾರಜಾಲ ಪುಣ್ಯಾಚಾರಾಸಿ ಸರ್ವಹಿ ತೀರ್ಥೆ ಗಡಲಿಯಾಮ ಆದಿ ಕರುಣಿ ಕಾಶಿ ಅಂತ ಹೇಳಿಕಾರ. ಕಾಶಿಯನ್ನು ಮೊದಲು ಮಾಡಿಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳ ಒಂದು ದರ್ಶನವಾದಂಥ ಅನುಭವ ನಮಗೆ ಆತಲ್ಲಪ್ಪ ಅಂಥೇಳಿ ಮಹಾರಾಷ್ಟ್ರದ ಮಂದಿ ಸಿದ್ಧಾರೂಢರನ್ನು ಪ್ರದಕ್ಷಿಣೆ ಮಾಡಿ ಗುಣಗಾನ ಮಾಡ್ತಿದ್ರಂತ ನೋಡ್ರಿ. ಏನಾಗಿತ್ತಂತ, ಒಂದು ಸಾರಿ ಪಂತ ಬಾಳೆಕುಂದ್ರಿ ಮಹಾರಾಜರು ಅವರನ್ನು ಪಂತ ಮಹಾರಾಜರಂತ ಕರೆಯೋದು. ಬೆಳಗಾವದಿಂದ ಸಾಮ್ರಾರ್ ರೋಡಿಗೆ ಬರ್ತೈತದು. ಅವರು ದತ್ತಾವತಾರಿಗಳು, ಅವಧೂತರು. ಸಿದ್ಧಾರೂಢರನ್ನು ನೋಡಿ ಸಿದ್ಧಾರೂಢರ ಭಕ್ತರಿಗೆ ಉಪದೇಶ ಮಾಡುವಂಥ ಓಂ ನಮಃ ಶಿವಾಯ ಮಹಾಮಂತ್ರ, ಆ ಜಪವನ್ನು ಏನು ಭಕ್ತರಿಗೆ ಉಪದೇಶ ಮಾಡ್ತಿದ್ರು ಅದನ್ನು ನೋಡಿ ಅವರಲ್ಲೇ ನಿಂತಲ್ಲೇನ ಹಾಡಿದ್ರಂತ. ಓಂ ನಮಃ ಶಿವಾಯ ತರುಣ ಉಪಾಯ ಸುಲಭ ಉಪಾಯ ತಾರಕ ಮಂತ್ರ ಗುರು ಚ ನಶ್ವರ ಸ್ಥೂಲ ಪ್ರಪಂಚ ಅವಘಾ ನಕಳಕ ಅಂತಕ ಕಾಯ ತರುಣ ಉಪಾಯ ಸುಲಭ ಉಪಾಯ ತಾರಕ ಮಂತ್ರ ಗುರು ಚ मन मात्रा हे बंधन साधन भूलति त्यासी अपाय तरुण उपाय सुलभ उपाय तारक मंत्र गुरु चा
ಶಿವಜೀವಭೇದ ಮಾಯಾಕಲ್ಪಿತ ಶೋಧಿತ್ವರಿತ ನಿಜಠಾವತರುಣ ಉಪಾಯ ಸುಲಭ ಉಪಾಯ ತಾರಕ ಮಂತ್ರಗುರು ಚ वाङ्मनातीत स्वरूप तुझे ध्याता ध्यानन ध्येय तरुण उपाय सुलभ उपाय तारक मंत्रगुरुचा एक पळाविन एक परात्पर सिद्धगुरु गुणगाय तरुण उपाय सुलभ उपाय तारक मंत्रगुरुचा. ಎಷ್ಟು ಚಂದ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಗುಣಗಾನ ಮಾಡಿ ಹಾಡಿದರು. ಸಿದ್ಧಾರೂಢಪ್ಪ ಭವದಿಂದ ತಾರಣ ಮಾಡಲಿಕ್ಕೆ, ಭವಸಾಗರದಿಂದ ಪಾರು ಮಾಡೋಕ್ಕೆ ಸರಳವಾದಂಥ ಉಪಾಯವನ್ನು ಹೇಳಿಕೊಟ್ಟ. ಅದು ಏನಪ್ಪ ಅಂದ್ರೆ ಓಂ ನಮಃ ಶಿವಾಯ ಅಂತ ಹೇಳಿಕಾರ. ಈ ಒಂದು ಪದ್ಯದ ಅರ್ಥವನ್ನು ಮತ್ತೊಂದು ಇದರೊಳಗೆ ನೋಡೋಣ. ಹಿಂಗೆ ಓಂ ನಮಃ ಶಿವಾಯ ಮಹಾಮಂತ್ರದ ಮಹಿಮೆಯನ್ನು ಜಗತ್ತಿಗೆ ಸಾರಿದರು ಸಿದ್ಧಾರೂಢಪ್ಪಗಳು. ಯಾರು ಬಂದ್ರೂ ಸಹಿತ ಅವರಿಗೆ ಓಂ ನಮಃ ಶಿವಾಯ ಅನ್ನರು, ಓಂ ನಮಃ ಶಿವಾಯ ಅನ್ನರು ಅಂತಿದ್ರಂತವ್ರು. ಬಸಲಿಂಗಮ್ಮನವರು ಒಂದು ಸಾರಿ ನನಗೆ ಹೇಳಿದರು, ಹುಬ್ಬಳ್ಳಿ ಒಳಗೆ, ಹಳೆ ಹುಬ್ಬಳ್ಳಿಯಾಗ ಒಂದು ಕ್ಷೌರಿಕನ ಅಂಗಡಿ, ಅಷ್ಟ ಸಣ್ಣದ ಡಬ್ಬಿ ಅಂಗಡಿ. ಆ ಕ್ಷೌರಿಕ ಕ್ಷೌರ ಮಾಡ್ತಿದ್ದ. ಭಾಳ ಒಳ್ಳೆಯ ಮನುಷ್ಯ. ಯಾವಾಗಲೂ ಸಹಿತ ಸಿದ್ಧಾರೂಢರ ಮೇಲೆ ವಿಶೇಷವಾದ ಭಕ್ತಿ. ದಿನ ಬೆಳಿಗ್ಗೆ 5 ಗಂಟೆಗೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಅಜ್ಜನ ದರ್ಶನ ತಗೊಂಡು ಅಲ್ಲೇನೈತೋ ಒಂದಿಟ್ಟು ಸೇವಾ ಮಾಡಿ ಮತ್ತು 7 ಗಂಟೆಗೆ ಬಂದು ತನ್ನ ಅಂಗಡಿ ಕಾಯಕ ಚಾಲು ಮಾಡವ. ಒಬ್ಬ ಶ್ರೀಮಂತ ಇದ್ದ, ಅವನು ಭಾಳ ಚಲೋ ಇದ್ದ. ಅವನು ಸಹಿತ ಸಿದ್ಧಾರೂಢನ ಭಕ್ತನ. ಅವ ಏನು ಮಾಡ್ತಿದ್ದ ಅಂತಂದ್ರೆ, ತನಗೆ ಯಾವಾಗ ಕಷ್ಟ ಮಾಡಿಸ್ಕೊಳ್ಳೋಕ್ಕಿತ್ತು, ಕ್ಷೌರ ಮಾಡಿಸ್ಕೊಳ್ಳೋಕ್ಕಿತ್ತು, ಆವಾಗ ಇದ ಮಡಿವಾಳಪ್ಪ ಹಡಪದ ಅನ್ನುವಂಥ ಕ್ಷೌರಿಕನ ಹೇಳ್ತಿದ್ದವ. ಮಡಿವಾಳಪ್ಪನು ಅಷ್ಟ ಪ್ರೀತಿಯಿಂದ ಆ ಸಾವುಕಾರ ಯಾವಾಗ ಹೇಳಿ ಕಳಿಸ್ತಾನೋ ಆವಾಗ ಅಲ್ಲಿ ಹೋಗಿ ಅವನ ಕ್ಷೌರ ಮಾಡಿ ಬರ್ತಿದ್ದವ. ಆಮೇಲೆ ಮತ್ತೊಂದು ಏನಿತ್ತಪ್ಪ ಅಂತಂದ್ರೆ, ಆ ಮಡಿವಾಳಪ್ಪ ಹಡಪದ ಕ್ಷೌರಿಕ ಏನು ಸಿದ್ಧಾರೂಢರ ಮಟ್ಟಕ್ಕೆ ಬರ್ತಿದ್ದ, ಆವಾಗ ಒಂದು ದಿನ ಕುಂತಾಗ ಸಿದ್ಧಾರೂಢರನ್ನ ಕೇಳ್ತಾನ, ಯಪ್ಪ ಎಲ್ಲರಿಗೂ ಓಂ ನಮಃ ಶಿವಾಯ ಅನ್ನೋ, ಓಂ ನಮಃ ಶಿವಾಯ ಅನ್ನೋ ಅಂತ ಹೇಳ್ತೀರ ನೀವು. ಓಂ ನಮಃ ಶಿವಾಯ ಅಂದ್ರೆ ಏನು ಲಾಭ ಆಗತೈತಿ ಅಂತ ಕೇಳಿದ. ಸಿದ್ಧಾರೂಢರಂದರು, ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನೀ ಜಪಿಸ್ಕೋತ ಇದ್ದೀಪ ಅಂದ್ರೆ ನಿನಗೆ ಎಂಥ ಕಷ್ಟಗಳು ಬಂದ್ರೂ ಸಹಿತ ಪಾರಾಗತಾವೋ, ಎಂತಹ ಕಠಿಣವಾದಂತಹ ಪ್ರಸಂಗ ಬಂದರೂ ಸಹಿತ ಧೈರ್ಯ ಅನ್ನೋದು ತುಂಬತೈತಿ. ಎಂಥ ಪಾಪವನ್ನು ಮಾಡಿದರೂ ಸಹಿತ ಅದು ಪಾಪ ತೊಳೆದು ಹೋಗತೈತಿ. ನಿನ್ನ ಕಷ್ಟ ಕಾಲದೊಳಗೆ ಬಂದ ನಿನ್ನನ್ನು ರಕ್ಷಣೆ ಮಾಡ್ತೈತಿಪ್ಪ ಅಂತ ಹೇಳಿದ್ರು ಅವರು. ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದ ಮಡಿವಾಳಪ್ಪ. ನೋಡ್ರಿ, ಯಾವ ಜಾತಿ ಅನ್ನಲಿಲ್ಲ, ಯಾವ ಮತ ಅನ್ನಲಿಲ್ಲ, ಯಾವ ಪಂಥ ಅನ್ನಲಿಲ್ಲ. ಎಲ್ಲರೂ ಸಹಿತ ಅವರ ಪಾದವನ್ನು ಗಟ್ಟಿಯಾಗಿ ಮುಟ್ಟೆನ ನಮಸ್ಕಾರ ಮಾಡೋದು. ಎಂತಹ ಸದ್ಗುರು ಅಂತ. ಹಡಪದ ಮಡಿವಾಳಪ್ಪ ಹೆಂಡತಿಗೆ ಹೇಳ್ತಿದ್ದ, ಮಕ್ಕಳಿಗೆ ಹೇಳ್ತಿದ್ದ, ನಾನು ಜೀವಿರೋ ಮಠನೂ ಸಹಿತ, ನನ್ನ ಶರೀರದೊಳಗೆ ಶಕ್ತಿ ಇರೋ ಮಠನೂ ಸಹಿತ ದಿನ ಅಪ್ಪನ ದರ್ಶನ ಮಾಡ್ಕೊಂಡು ಬರಲಾರ್ದ ನಾವು ಯಾವ ಕೆಲಸನೂ ಮಾಡವ ಅಲ್ಲ ಅಂತ ಹೇಳಿಬಿಟ್ಟಿದ್ದ. ಅದನ್ನೊಂದು ಪನ ಮಾಡಿದಂಗೆ ಮಾಡಿಬಿಟ್ಟಿದ್ದ. ಏನು ಅವನ ಹಂತಕ್ಕೊಬ್ಬವ ಶ್ರೀಮಂತ ಕ್ಷೌರ ಮಾಡಿಸ್ಕೊತಿದ್ದ. ಒಂದು ದಿನ ಸಾಯಂಕಾಲ ಅವಂಗೆ ಹೇಳ್ತಾನೆ, ನಾವು ಏನಂದ್ರೆ, ನೋಡಪ್ಪ, ನಾಳೆ ನಾವು ಊರಿಗೆ ಹೋಗ್ಬೇಕಾಗೈತಿ,
ಎಷ್ಟೊತ್ತಿದ್ರೂ ಬೆಳಗಿನ 6 ಗಂಟೆಗೆ ನಮ್ಮ ಮನೆಗೆ ಬಂದು ನೀ ಕ್ಷೌರ ಮಾಡಿ ಹೋಗಬೇಕು ಅಂತ ಹೇಳಿಬಿಟ್ಟ. ಆವಾಗ ಹೆಂಗಿತ್ತಂದ್ರೆ ಶ್ರೀಮಂತರ ಮುಂದೆ ಯಾವ ಬಡ ವ್ಯಕ್ತಿನೂ ಧ್ವನಿ ಎತ್ತಿ ಮಾತಾಡ್ದಂಗೆ ಅವ್ರೇನು ಹೇಳ್ತಾರೋ ಅದಕ್ಕೆ ಹೂನ ಅನ್ನಬೇಕಾಗಿತ್ತು. ಆತ್ರಿ ಧನ್ಯರ ಬರ್ತೇನೆ ಅಂತ ಈ ಮಡಿವಾಳಪ್ಪ ಹೇಳಿದ. ಅಜ್ಜನ ಮಠಕ್ಕೆ ಹೋಗಿ 6 ಗಂಟೆ ಒಳಗಂತೂ ಬರೋಕ್ಕಾಗೋದಿಲ್ಲ. ಅಲ್ಲಿ ಆರತಿ ಮುಗಿಸಿ ರಾತ್ರೆಲ್ಲ ಚಿಂತೆ ಮಾಡಕತ್ತಾನ. ಇವಂದು ಕಷ್ಟ ಮಾಡಕ್ಕೆ ಹೋದ್ನಿಪ್ಪ ಅಂದ್ರೆ ನಾ ಹಿಡಿದಂಥ ವ್ರತ ತಪ್ಪತೈತಿ, ಮತ್ತು ಅಪ್ಪನ ಮಟ್ಟಕ್ಕೆ ಹೋದ್ನಿಪ್ಪ ಅಂತಂದ್ರೆ ಧನಿಕ ಭಾಳ ಒಳ್ಳೆಯವ, ಮತ್ತು ಅವಂಗೆ ಬರ್ತಾನಂಥೇಳಿ ಮಾತು ಕೊಟ್ಟೇನಿ. ಏನು ಮಾಡ್ಬೇಕಂಥೇಳಿ ಬೆಳತನಕ ಅದ ಚಿಂತೆ ಒಳಗೆ ಮಲ್ಕೊಂಡ. ದಿನ 7 ಹಂಗೆ 4:15 ಎದ್ದ, ಸ್ನಾನ ಮುಗಿಸಿದ. ವಿಚಾರ ಮಾಡಿದ ಏನಂದರೆ, ಆ ಧನಿಕ ನನ್ನನ್ನು ಬೇದ್ರೂ ಅಡ್ಡಿ ಇಲ್ಲ, ನನಗೇನು ಶಿಕ್ಷಾ ಕೊಟ್ಟರೂ ಅಡ್ಡಿ ಇಲ್ಲ. ನಾ ಏನು ಸಿದ್ಧಾರೂಢಪ್ಪನ ಹಂತಕ್ಕೆ ಹೋಗಿ ಸೇವಾ ಮಾಡಕತ್ತೇನೆ, ಆ ಸೇವಾ ಮಾತ್ರ ನಾ ಮಾಡಬೇಕು ಅಂಥೇಳಿ ಸಿದ್ಧಾರೂಢ ಮಠಕ್ಕೆ ಬಂದರು. ಅಲ್ಲಿ ಮಠದ ಅಂಗಳ ಎಲ್ಲ ಸ್ವಚ್ಛ ಮಾಡಕತ್ತಾರ. ಅಲ್ಲಿ ಸ್ವಚ್ಛ ಮಾಡಕ್ಕೆ ಕೂಡ್ಯಾನ, ಎಲ್ಲ ಮಾಡ್ಯಾನ. ಅಜ್ಜವ್ರಿಗೆ ಹೋಗಿ ನಮಸ್ಕಾರ ಮಾಡ್ಯಾನ. ಆರತಿ ಮುಗಿತು. ಸಿದ್ಧಾರೂಢಪ್ಪಗಳು ಕೊಡುವಂತಹ ಪ್ರಸಾದವನ್ನು ಕೈಯೊಳಗೆ ಭಕ್ತಿಯಿಂದ ಸ್ವೀಕಾರ ಮಾಡಿದ. ಮಡಿವಾಳಪ್ಪ ಸಿದ್ಧಾರೂಢರು ಅವಾಗ ಮಡಿವಾಳಪ್ಪ ಗುರುವಿನ ಒಂದು ಮಾತಿನ ಮ್ಯಾಲ, ಗುರುವಿನ ಒಂದು ತಪಸ್ಸಿನ ಮ್ಯಾಲ ಯಾರು ನಿಜವಾದ ವಿಶ್ವಾಸವನ್ನಿಟ್ಟಾರ ಅಂಥವರ ಎಲ್ಲ ಯೋಗಕ್ಷೇಮವನ್ನು ಗುರು ನೋಡ್ಕೊಳ್ತಾನೋ. ನಾಷ್ಟ ಮಾಡಿ ಹೋಗು ಅಂತಂದ್ರೆ ಸಿದ್ಧಾರೂಢರ ಅವತ್ತವಾಗ, ಯಪ್ಪ ನಿಮ್ಮ ಕೈಯಾಗಿನ ತುತ್ತು ಪ್ರಸಾದ ಸಿಕ್ಕೈತಿ, ನಾಷ್ಟ ಮಾಡುವ ಅವಶ್ಯಕತೆ ಇಲ್ಲ ಅನ್ಸಾಕತ್ತೈತ್ರಿ ಅಂದ. ಯಾಕಂದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು ನಮಗೆ. ಸಿದ್ಧಾರೂಢರು ಹೇಳಕತ್ತಾರ, ಬೇಡ ನೀ ನಾಷ್ಟ ಮಾಡೋದ್ಲಿ ಇವತ್ತು ಹೋಗಬೇಡ ಅಂದರು. ಆತಂಥೇಳಿ ಮೈ ಬೆವರು ಬರಾಕತ್ತೈತಿ. ಆದಷ್ಟು ಲಗುನು ಹೋಗ್ಬೇಕಂತ ಇವಾಗ ವಿಚಾರ. ಸಿದ್ಧಾರೂಢರ ಹೊತ್ತವಾಗ ಇಲ್ಲೇ ಕುಂಡ್ರನ್ನಕತ್ತಾರ. ನಾಷ್ಟಾನು ಮಾಡಿದ, ಅಪ್ಪಗೆ ನಮಸ್ಕಾರ ಮಾಡಿದ. ಯಪ್ಪ ಬರ್ತೇನೆ ರೀ ಅಂದ. ಮಡಿವಾಳಪ್ಪ ಗಡ್ಬಡಿ ಮಾಡಬೇಡ, ಸಾವಕಾಶ ಹೋಗು, ಎಲ್ಲ ಸರಿಯಾಗೈತಿ ಅಂದರು. ಎಲ್ಲ ಸರಿಯಾಗೈತಿ ಅಂತ ಇಷ್ಟ ಅಂದರು. ಏನಂದರು ಯಾರಿಗೆ ಗೊತ್ತಾ. ಬಡ ಬಡ ಮನೆಗೆ ಹೋದ. ಗೂಟಕ್ಕೆ ಚೀಲಿತ್ರ ಒಂದು ಯಾವಾಗೂ ಒಂದು ಚೀಲದೊಳಗೆ ಕ್ಷೌರ ಮಾಡೋಕೆ ಏನು ಕತ್ತರಿ ಬೇಕು, ಏನೇನು ಬೇಕೆಲ್ಲ ಇದ್ದು ಆ ಚೀಲ ಹಂಗೆ ತೊಗೊಂಡವನ ಮಾಲಕ್ಕನ ಮನೆಗೆ ಓಡಾಕತ್ತ. 7 ಗಂಟೆ ಆಗಕ್ಕೆ ಬಂದಿತ್ತು, 6ಕ್ಕೆ ಬಾ ಅಂದಿದ್ರು. ಅಷ್ಟೊತ್ತಿಗೆ ಆಗಲಿ ಮಾಲಕ್ಕ ಪೂರ್ಣ ತಯಾರಾಗಿ ಸ್ನಾನಾಗಿನ್ನ ಮುಗಿಸಿ ಊರಿಗೆ ಹೊಂಟು ಕಟ್ಟಿ ಮೇಲೆ ಕುಂತಿದ್ದ. ದೂರಿನಿಂದ ನಿಂತವನ ನಮಸ್ಕಾರ ಮಾಡಿ ನನ್ನ ಕ್ಷಮಾ ಮಾಡ್ರಿ ಅಂತಂದ ಸಾವ್ಕಾರ್ಗೆ. ಸಾವ್ಕಾರಂದ, ನಿನ್ಯಾಕೆ ಕ್ಷಮಾ ಮಾಡಬೇಕು, ನೀನು ನನ್ನ ಕ್ಷಮಾ ಮಾಡಬೇಕು ಅಂದವ. ಯಾಕ್ರಿ ಅಂತಂದ. ನಿನಗೆ 6 ಗಂಟೆಕನ ಬಾ ಅಂತ ನಾ ಹೇಳಿದ್ನಿಪ್ಪ, ನೀ ನನ್ನ ಮಾತಿಗೆ ಬೆಲೆ ಕೊಟ್ಟ 5:15 ಬಂದು ನಮ್ಮ ಕಟ್ಟಿ ಮೇಲೆ ಕುಂತಿದ್ದಿ. ಯಾವಾಗ ನನ್ನ ಮುಂದೆ ಒಂದು ಸಣ್ಣ ಕನ್ನಡಿ ಇಟ್ಟು ನೀನು ನನ್ನ ಕ್ಷೌರ ಮಾಡಕತ್ತಿದ್ದಿ, ಕನ್ನಡಿ ಒಳಗೆ ನಿನ್ನ ಮುಖ ನೋಡಿದ ಕೂಡಲೇ ನನಗೇನೋ ಮೈ ರೋಮಾಂಚನ ಆತಪ್ಪ. ಯಪ್ಪ ಹೊಳ್ಳಿ ನೋಡ್ತೀನಿ ಕಷ್ಟ ಮಾಡಕತ್ತಿದ್ದಿ. ಕನ್ನಡಿಯಾಗ ನೋಡಿದ ಕೂಡಲೇ ಪರಮಾತ್ಮನ ನೋಡಿದಂಗೆ ಅನ್ಸಕತ್ತಿತ್ತು. ನೀನು ನೋಡಿದ ಕೂಡಲೇ ಇಷ್ಟು ದಿವಸ ನೀ ಕಷ್ಟ ಮಾಡಿದೆ ಖರೆ ಈ ಆನಂದನ ಎಂದು ಅನುಭವಿಸಿರ್ಕಿಲ್ಲು ಅಂತಂದ. ಆವಾಗ ಮಡಿವಾಳಪ್ಪ ಹೇಳ್ತಾನೆ, ಯಪ್ಪ ನಾ ಬಂದೇ ಇಲ್ಲರಿ, ಬಂದಿಲ್ಲ ಯಾಕೋ,
ನಿನ್ನ ಆ ಆನಂದಮಯವಾದ ರೂಪವನ್ನು ನೋಡಿ ದಿನ ಒಂದೇ ದಮಡಿ ಕೊಡ್ತಿದ್ನಿ, ಇವತ್ತು 5 ದಮಡಿ ಕೊಟ್ಟೆನಿ, ನಿನ್ನ ಚೀಲದಾಗ ಹಾಕ್ಕೊಂಡು ನೋಡು ಅಂದವ. ಆವಾಗ ಮಡಿವಾಳಪ್ಪ ಚೀಲ ತೆಗೆದು ನೋಡ್ತಾನ, 5 ಬೆಳ್ಳಿ ದುಡ್ಡಿದ್ದು. ಕಣ್ಣೀರು ಹೊಂಟು ಮಡಿವಾಳಪ್ಪಗೆ ಆನಂದ ಬಾಷ್ಪಗಳನ್ನು ಸುರಿಸಾಕತ್ತಾನ. ಯಾಕೋ ಮಡಿವಾಳಪ್ಪ ಅಂದ ಸಾವುಕಾರ, ಯಪ್ಪ ನೀವೆಂಥ ಪುಣ್ಯಾತ್ಮರ ರೀ, ನಿಮ್ಮದು ಕಷ್ಟ ಮಾಡಕ್ಕೆ ಸಾಕ್ಷಾತ್ ನಮ್ಮಪ್ಪ ಸಿದ್ಧಾರೂಢನ ಬಂದನ್ರಿ ಅಂತ ಅಂದುಬಿಟ್ಟ. ಅಷ್ಟು ಅನ್ಗುಡ್ದ ಮಾಲಕ್ಕ ಬಂದವನ ಹಡಪದ ಮಡಿವಾಳಪ್ಪನ ತೆಕ್ಕೆ ಆಗಿಬಿಟ್ಟ. ನೀ ಅಂಥ ಪುಣ್ಯಾತ್ಮದಿಯೋ ಯಪ್ಪ, ಸಾಕ್ಷಾತ್ ಪರಮಾತ್ಮನ ಸ್ವರೂಪನಾದಂಥ ಸಿದ್ಧಪ್ಪ ನನ್ನ ಹಂತಕ್ಕೆ ಬಂದು ನಾನು ಸೇವಾ ಮಾಡಿದಲ್ಲೋ ಅಂತಂದ. ಚೀಲ ಹಿಡ್ಕೊಂಡು ಸೀದಾ ಎಲ್ಲಿ ಓಡಾಕತ್ತಪ್ಪ ಮಡಿವಾಳಪ್ಪ ಅಂದ್ರೆ ಸಿದ್ಧಾರೂಢರಂತೆ ಓಡಾಕತ್ತಾನ. ಕಟ್ಟಿ ಮೇಲೆ ಕುಂತಾರ ಸಿದ್ಧಾರೂಢರು. ಯಪ್ಪ ನನ್ನ ಸಂಬಂಧಾಗಿ ಇಷ್ಟೊಂದು ನಿಷ್ಕೃಷ್ಟವಾದಂಥ ಕೆಲಸ ಮಾಡಿದ್ಯಾ ತಂದೆ ಅಂತ ಅಳಾಕತ್ತ. ಸಿದ್ಧಾರೂಢರು ಮಡಿವಾಳಪ್ಪನ ಹೇಳ್ತಾರೆ, ಏನೋ ಮಡಿವಾಳಪ್ಪ ಏನಂತ ತಿಳಿದಿ, ಯಾವುದೂ ಕನಿಷ್ಠ ಇಲ್ಲ, ಯಾವುದೂ ನಿಷ್ಕೃಷ್ಟ ಇಲ್ಲ, ಯಾವುದೂ ಉತ್ಕೃಷ್ಟ ಇಲ್ಲವೋ, ಎಲ್ಲವೂ ಸಮಾನನೇ ಐತೋ. ನಿನ್ನ ಕಾಯಕನೂ ಅಷ್ಟೇ ಪವಿತ್ರ ಐತೋ. ಎಲ್ಲರಿಗೂ ಆನಂದವನ್ನು ಕೊಡುವಂಥ ನಿನ್ನ ಕಾಯಕ, ಆ ಕಾಯಕವನ್ನು ಮಾಡಿ ನಾನು ಇವತ್ತು ಧನ್ಯನಾದನೋ ಅಂಥೇಳಿ ಸಿದ್ಧಾರೂಢರು ಜಗತ್ತಾಳುವ ದೇವರಿದ್ರೂ ಸಹಿತ ಆ ಕ್ಷೌರಿಕನಿಗೆ ಹೇಳ್ತಾರೆ. ಅದಕ್ಕೆ ಎಂಥ ಭಕ್ತವತ್ಸಲ, ಎಂಥ ಕರುಣಾಸಾಗರ, ಭಕ್ತರಿಗಾಗಿ ಬೇಕಾದ್ದನ್ನು ಮಾಡ್ತಾನೆ. ಇದನ್ನು ಹೇಳಿ ಬಸಲಿಂಗಮ್ಮ ಸಾಣಿಕೊಪ್ಪವರು ಬಿಕ್ಕಿ ಬಿಕ್ಕಿ ಹತ್ತಿದ್ರು, ನಮ್ಮಪ್ಪ ಇಷ್ಟು ದೊಡ್ಡವಿದ್ದೋ, ನಮ್ಮಪ್ಪನ ಮಹಿಮಾ ಎಷ್ಟು ಹೇಳಿದ್ರು ತಿಳಿದಿಲ್ಲೋ ಅಂತ ಹೇಳಿಕಾರ. ಅಂತಹ ಸದ್ಗುರು ಸಿದ್ಧಾರೂಢಪ್ಪನ ಮಹಿಮಾ ಹಿಂಗೆ ನಾವು ಕೇಳ್ಕೋತ ಆನಂದವನ್ನು ಅನುಭವಿಸೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.